ಹಾಯ್ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಭಾನುವಾರ ಬೆಳಿಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಿಗ್ಗೆ ಎದ್ದಿದ್ದು ತುಂಬ ಲೇಟಾಗಿದ್ದರಿಂದ ಕುತ್ಕೊಳ್ಳೋದಷ್ಟು ಸಮಯ ಇರಲಿಲ್ಲ. ಹಾಗಾಗಿ ಮೊದಲು ಕಾಫಿನ ಮಾಡಿಕೊಟ್ಟು ನಂತರ ಬೇರೆ ಕೆಲಸಗಳನ್ನ ಮಾಡ್ಕೊಳ್ಳೋಣ ಅಂಥೇಳಿ ಮೊದಲು ಕಾಫಿನ ಮಾಡ್ಕೊಳ್ತಾ ಇದ್ದೀನಿ. ಯಾವಾಗಲೂ ಹಿಂದಿನ ದಿನ ರಾತ್ರಿಯೇ ಡ್ರೈ ಫ್ರೂಟ್ ಜೊತೆಗೆ ಈಗ ಬಿಸಿಲು ಜಾಸ್ತಿ ಇರೋದ್ರಿಂದ ಬಾದಾಮ್ ಗೊಂದನ ನೆನೆಸಿರ್ತೀನಿ. ಆದರೆ ನೆನ್ನೆ ರಾತ್ರಿ ಮರ್ತೋಗಿದ್ದರಿಂದ ಫಸ್ಟ್ ಕಾಫಿನ ಮಾಡಿ ಕೊಡ್ತಾ ಇದ್ದೀನಿ. ಇಲ್ಲ ಅಂತಂದರೆ ಡ್ರೈ ಫ್ರೂಟ್ಸ್ ಮತ್ತು ಗೊಂದನ ಕೊಟ್ಟು ಕಾಫಿನ ಸ್ವಲ್ಪ ಹೊತ್ತು ಬಿಟ್ಟು ನಂತರನೇ ಕೊಡೋದು. ಈಗ ಸಮಯನೂ ಜಾಸ್ತಿ ಇಲ್ಲದಿರೋದ್ರಿಂದ ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತ ಕಾಫಿನ ಕೊಟ್ಟು ಬೆಳಿಗ್ಗೆ ತಿಂಡಿಗೆ ಚಪಾತಿ ಮತ್ತು ಸಿಂಪಲ್ಲಾಗಿರುವಂತಹ ಒಂದು ಎಗ್ ಕರಿನ ಮಾಡ್ತಾಯಿದ್ದೆ. ಎಗ್ ಕರಿ ಮಾಡಿ ತುಂಬ ದಿನ ಆಗಿದ್ದರಿಂದ ಮನೆಯಲ್ಲೂ ಸಹ ಮಕ್ಕಳು ಎಗ್ ಕರಿ ಮಾಡಿಕೊಡಿ ಅಂತ ಕೇಳ್ತಾಯಿದ್ರು. ಹಾಗಾಗಿ ಸ್ವಲ್ಪ ಸಮಯ ಜಾಸ್ತಿ ಆದರೂ ಪರವಾಗಿಲ್ಲ, ಅದನ್ನೇ ಮಾಡೋಣ ಅಂಥೇಳಿ ಮಾಡ್ಕೊಳ್ತಾ ಇದ್ದೀನಿ. ನಾನು ಮನೇಲೇ ಚಪಾತಿ ಹಿಟ್ಟಿಗೆ ಬೇರೆ ರೀತಿಯಾಗಿ ಕಾಳುಗಳನ್ನೆಲ್ಲ ಹಾಕಿ ಮಿಲ್ ಮಾಡಿಸೋದ್ರಿಂದ ನೀರಿನ ಅಂಶನ ಜಾಸ್ತಿ ಹೀರ್ಕೊಳ್ಳುತ್ತೆ. ಹಾಗಾಗಿ ಸ್ವಲ್ಪ ನೀರನ್ನು ಜಾಸ್ತಿ ಹಾಕಿ ಚಪಾತಿ ಹಿಟ್ಟನ್ನು ಕಲಸಿ ಇದನ್ನು ಒಂದು ಅರ್ಧ ಗಂಟೆ ನೆನೆಯೋದಕ್ಕೆ ಬಿಡ್ತಾಯಿದ್ದೀನಿ. ಎಗ್ ಕರಿನೆಲ್ಲ ರೆಡಿ ಮಾಡೋಷ್ಟರಲ್ಲಿ ಚಪಾತಿ ಹಿಟ್ಟು ಸಹ ನೆಂದಿರುತ್ತೆ. ಚಪಾತಿ ಹಿಟ್ಟೆಲ್ಲ ಕಲಸೋಷ್ಟರಲ್ಲಿ ಮೊಟ್ಟೆನ ಬೇಯೋದಕ್ಕೆ ಇಟ್ಟಿದ್ದೆ. ಮೊಟ್ಟೆನೂ ಸಹ ಬೆಂದಿತ್ತು. ಆ ಸಿಪ್ಪೆನೆಲ್ಲ ತೆಗೆದು ಈ ರೀತಿಯಾಗಿ ಮೊಟ್ಟೆನ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಬೇಕಿದ್ರೆ ಪೂರ್ತಿ ಮೊಟ್ಟೆನೂ ಹಾಕಿ ಮಾಡ್ಬೋದು, ಆದರೆ ಈ ರೀತಿಯಾಗಿ ಒಳಗಡೆ ಎಲ್ಲ ಸ್ವಲ್ಪ ಮಸಾಲೆ ಹೀರ್ಕೊಳ್ಳಲ್ಲ ಅಂತ ನಾನು ಕಟ್ ಮಾಡಿ ಹಾಕ್ಕೊಳ್ತೀನಿ. ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಒಂದು 2 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ನಂತರ ಇದಕ್ಕೆ ಒಂದು ಸ್ವಲ್ಪ ಜೀರಿಗೆ ಹಾಕೋಬೇಕು. ಇದ್ರ ಜೊತೆಗೇ ಒಂದು ಸಣ್ಣದಾಗಿ ಕಟ್ ಮಾಡಿರುವಂತಹ ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ದಪ್ಪ ಇರುವಂತಹ ಈರುಳ್ಳಿ ಆಗಿರೋದ್ರಿಂದ ಒಂದು ಹಾಕ್ಕೊಂಡಿದ್ದೀನಿ. ಸಣ್ಣ ಈರುಳ್ಳಿ ಆದರೆ 2 ಹಾಕೋಬೇಕಾಗತ್ತೆ. ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ 2 ಟೊಮೆಟೊನ ಹಾಕ್ಕೊಂಡಿದ್ದೀನಿ. ಟೊಮೆಟೊ ಎಲ್ಲ ಕಂಪ್ಲೀಟಾಗಿ ಸಾಫ್ಟ್ ಆಗಬೇಕು. ನಂತರ ಇದಕ್ಕೆ ಒಂದು 10ರಿಂದ 15 ಆಗೋಷ್ಟು ಗೋಡಂಬಿನ ಹಾಕ್ಕೊಂಡಿದ್ದೀನಿ. ಗೋಡಂಬಿ ಹಾಕೋದ್ರಿಂದ ಗ್ರೇವಿ ಟೆಕ್ಸ್ಚರ್ ಚೆನ್ನಾಗಿರುತ್ತೆ ಅಂತ ಅಷ್ಟೇ. ನಂತರ ಖಾರಕ್ಕೆ 1 ಸ್ಪೂನ್ ಆಗೋಷ್ಟು ಕೆಂಪು ಮೆಣಸಿನ ಪುಡಿನ ಹಾಕೋಬೇಕು. ಮನೇಲೇ ಮಾಡಿಸಿರುವಂತಹ ಅಚ್ಕಾರದ ಪುಡಿ ಆಗಿರೋದ್ರಿಂದ ನಾನು ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ. ನಂತರ 1.5 ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ, ಅರ್ಧ ಸ್ಪೂನ್ ಆಗೋಷ್ಟು ಗರಂ ಮಸಾಲಾನ ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲ ಹಾಕಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಸ್ಟವ್ನ ಆಫ್ ಮಾಡಿ ಇದನ್ನು ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಬಿಡಬೇಕು. ಇದೆಲ್ಲ ತಣ್ಣಗಾಗೋಷ್ಟರಲ್ಲಿ ಇಲ್ಲಿ ಮೊಟ್ಟೆನ ಫ್ರೈ ಮಾಡ್ಕೊಬೇಕು. ಹಾಗಾಗಿ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ 1 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಜಾಸ್ತಿ ಆದರೆ ಮೊಟ್ಟೆ ಸಿಡಿಯುತ್ತೆ. ಹಾಗಾಗಿ ಸ್ವಲ್ಪನೇ ಎಣ್ಣೆ ಹಾಕ್ಕೊಂಡು 1/4 ಟೀ ಸ್ಪೂನ್ ಆಗೋಷ್ಟು ಉಪ್ಪು, 1/4 ಟೀ ಸ್ಪೂನ್ ಆಗೋಷ್ಟು ಅಚ್ಕಾರದ ಪುಡಿ, 1/4 ಟೀ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಪುಡಿ, 1/4 ಟೀ ಸ್ಪೂನ್ಗಿಂತ ಸ್ವಲ್ಪ ಕಡಿಮೆ ಅರಿಶಿನ ಹಾಕ್ಕೊಂಡು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಕಟ್ ಮಾಡಿ ಇಟ್ಟಿದ್ದಂತಹ ಮೊಟ್ಟೆಗಳನ್ನ ಹಾಕ್ಕೊಳ್ತಾ ಇದ್ದೀನಿ. ಸ್ಟವ್ನ ಕಡಿಮೆ ಉರಿಲೇ ಇಟ್ಟು ಈ ಮೊಟ್ಟೆ ಎಲ್ಲ ಸ್ವಲ್ಪ ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡಿಕೊಂಡು ಈ ರೀತಿಯಾಗಿ ಉಲ್ಟಾ ಮಾಡಿ 2 ಸೈಡು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ತಿದ್ದೀನಿ. ಮೊಟ್ಟೆ ಈ ರೀತಿ ಫ್ರೈ ಮಾಡಿ ಗ್ರೇವಿಗೆ ಸೇರಿಸೋದ್ರಿಂದ ಮೊಟ್ಟೆ ಸಪ್ಪೆ ಅನಿಸೋದಿಲ್ಲ, ಜೊತೆಗೆ ರುಚಿನೂ ಸಹ ಚೆನ್ನಾಗಾಗುತ್ತೆ. ಈ ಕಡೆ ಫ್ರೈ ಮಾಡಿಟ್ಟಿದ್ದಂತಹ ಮಸಾಲೆನೂ ಸಹ ಕಂಪ್ಲೀಟಾಗಿ ತಣ್ಣಗಾಗಿದೆ. ಇದನ್ನು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ನೀರನ್ನು ಸೇರಿಸಿ ನುಣ್ಣಗೆ ಪೇಸ್ಟ್ ಮಾಡ್ಕೊಬೇಕು. ಈಗ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ 2 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ನಂತರ ಅರ್ಧ ಸ್ಪೂನ್ ಆಗೋಷ್ಟು ಸೋಂಪು ಕಾಳು, 1 ಚಕ್ಕೆ, 1 ಲವಂಗ, 1 ಏಲಕ್ಕಿ, 1 ಬಿರಿಯಾನಿ ಎಲೆನ ಹಾಕ್ಕೊಂಡು 1 ಈರುಳ್ಳಿನ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈ ಒಂದು ಗ್ರೇವಿನ ನಮ್ಮನೇಲಿ ಎಲ್ಲರೂ ಸಹ ತುಂಬ ಇಷ್ಟಪಟ್ಟು ತಿಂತಾರೆ. ಅಷ್ಟು ಚೆನ್ನಾಗಾಗುತ್ತೆ ಈ ಗ್ರೇವಿ. ಈರುಳ್ಳಿ ಎಲ್ಲ ಸ್ವಲ್ಪ ಫ್ರೈ ಆಗ್ತಿದ್ದಾಗೇ 1/4 ಟೀ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಫ್ರೈ ಮಾಡ್ಕೊಳ್ತಿದ್ದೀನಿ. ಅದರಲ್ಲಿರುವಂತಹ ಹಸಿ ವಾಸನೆ ಕಡಿಮೆ ಆದಮೇಲೆ ರುಬ್ಬಿಟ್ಟಿದ್ದಂತಹ ಮಸಾಲೆನ ಸೇರಿಸ್ಕೊಂಡು ಸ್ವಲ್ಪ ಇದನ್ನು ಬಾಡಿಸ್ಕೋಬೇಕು ಅಷ್ಟೇ. ತುಂಬ ಹೊತ್ತೆಲ್ಲ ಫ್ರೈ ಮಾಡುವಂಥ ಅವಶ್ಯಕತೆ ಇರಲ್ಲ. ಜಸ್ಟ್ ಈ ರೀತಿಯಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ತಾ ಇದ್ದೀನಿ. ಗ್ರೇವಿ ಗಟ್ಟಿ ಆಯಿತು ಅಂತ ಅನ್ನಿಸ್ತು. ಹಾಗಾಗಿ ಸ್ವಲ್ಪ ಮಾತ್ರನೇ ನೀರನ್ನು ಸೇರಿಸ್ಕೊಂಡು ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪನ್ನು ಹಾಕಿ ಒಂದ್ಸಲ ಕುದಿ ಬರಿಸ್ಕೋಬೇಕು. ಕುದಿ ಬಂದಮೇಲೆ ಫ್ರೈ ಮಾಡಿಟ್ಟಿದ್ದಂತಹ ಮೊಟ್ಟೆನ ಹಾಕಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು 5 ನಿಮಿಷ ಕುದಿಸ್ಕೊಂಡ್ರೆ ಸಾಕಾಗುತ್ತೆ. ಕೊನೆಯದಾಗಿ ಸ್ವಲ್ಪ ಕಸೂರಿ ಮೇಥಿ ಜೊತೆಗೆ ಗ್ರೇವಿ ಟೆಕ್ಸ್ಚರ್ ಬರೋದಕ್ಕಾಗಿ 1-2 ಸ್ಪೂನ್ ಆಗೋಷ್ಟು ಫ್ರೆಶ್ ಕ್ರೀಮನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಫ್ರೆಶ್ ಕ್ರೀಮ್ ಹಾಕೋದ್ರಿಂದ ಗ್ರೇವಿ ಟೇಸ್ಟ್ ಇನ್ನೂ ರಿಚ್ ಆಗುತ್ತೆ, ಹಾಗೆ ನೋಡೋದಕ್ಕೂ ಸಹ ಚೆನ್ನಾಗಿರುತ್ತೆ. ಹಾಗಾಗಿ 1-2 ಸ್ಪೂನ್ ಆಗೋಷ್ಟು ಮಾತ್ರ ಫ್ರೆಶ್ ಕ್ರೀಮ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ನಮಗೆ ಎಗ್ ಕರಿ ರೆಡಿ ಆಗುತ್ತೆ. ಗ್ರೇವಿನ ಮಾಡೋಷ್ಟರಲ್ಲಿ ಈ ಕಡೆ ಚಪಾತಿ ಹಿಟ್ಟು ಸಹ ನೆಂದಿರುತ್ತೆ. ತವಾನ ಬಿಸಿಗಿಟ್ಟು ನಾನಿಲ್ಲಿ ಚಪಾತಿನ ಮಾಡ್ಕೊಳ್ತಾ ಇದ್ದೀನಿ. ನಮ್ಮನೇಲಿ ಚಪಾತಿ ಯಾವಾಗಲೂ ಲೇಯರ್ ಚಪಾತಿನೇ ಇಷ್ಟಪಡೋದು, ಸಾಫ್ಟಾಗಿರುತ್ತೆ ಅಂತ. ಹಾಗಾಗಿ ಲೇಯರ್ ರೀತಿಯೇ ಚಪಾತಿ ಮಾಡ್ಕೊಳ್ತೀನಿ. ನನ್ನ ಚಾನಲ್ನ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕ್ ಕೊಡಿ. ಮೊದಲು ಮಕ್ಕಳಿಗೆ ತಿಂಡಿನೆಲ್ಲ ಕೊಟ್ಟು ಕಿಚನ್ನೆಲ್ಲ ಕ್ಲೀನ್ ಮಾಡಿ ನಾನು ಸಹ ತಿಂಡಿನ ಮಾಡಿ ಮುಗಿಸ್ಕೊಂಡೆ. ತಿಂಡಿ ಎಲ್ಲ ಮುಗಿಸೋಷ್ಟರಲ್ಲಿ 11:30 ಆಗಿದ್ದರಿಂದ ಜೊತೆಗೆ ಭಾನುವಾರ ಬೇರೆ ಅಲ್ವಾ, ಹಾಗಾಗಿ ಸ್ಪೆಷಲ್ ಮಾಡೋಣ ಅಂಥೇಳಿ ಚಿಕನ್ ಜೊತೆಗೆ ಹಣ್ಣುಗಳನ್ನ ತಗೊಬಂದಿದ್ರು. ನನ್ನ ಮಗನಿಗೆ ವಾಟರ್ ಮೆಲನ್ ಅಂದರೆ ತುಂಬಾ ಇಷ್ಟ. ಅವನಿಗೆ ಬೇಸಿಗೆಗಾಲದಲ್ಲಿ ಬಿಟ್ಟರೆ ಇನ್ನು ಬೇರೆ ಟೈಮಲ್ಲಿ ಹಣ್ಣೆಲ್ಲ ಕೊಟ್ಟರೆ ಶೀತ ಆಗುತ್ತೆ ಅಂತ ಬೇರೆ ಟೈಮಲ್ಲಿ ಹಣ್ಣುಗಳನ್ನ ತರೋದೇ ಇಲ್ಲ. ಹಾಗಾಗಿ ಈ ಟೈಮಲ್ಲಾದರೂ ಮಕ್ಕಳು ಹಣ್ಣನ್ನು ತಿನ್ನಲಿ ಅಂತ ತರ್ತೀವಿ. ಈಗ ಬಿಸಿಲು ಜಾಸ್ತಿ ಇರೋದ್ರಿಂದ ಜಾಸ್ತಿ ವಾಟರ್ ಕಂಟೆಂಟ್ ಇರುವಂತಹ
ಫ್ರೂಟ್ಸ್ಗಳನ್ನ ತಿಂದರೆ ಒಳ್ಳೆಯದು. ಅದಕ್ಕೋಸ್ಕರ ಕಲ್ಲಂಗಡಿ ಹಣ್ಣನ್ನು ರೆಗ್ಯುಲರ್ ಆಗಿ ಕೊಡ್ತೀನಿ. ನೀರು ಸ್ವಲ್ಪ ಕಡಿಮೆ ಕುಡಿಯೋದ್ರಿಂದ ಈ ರೀತಿ ಹಣ್ಣುಗಳನ್ನ ತಿಂದಾಗ ಬ್ಯಾಲೆನ್ಸ್ ಆಗುತ್ತೆ. ನಮ್ಮನೇಲಿ ಯಾವುದೇ ರೀತಿಯಾದ ಫ್ರೂಟ್ಸ್ ಆಗಿರ್ಬೋದು ಅಥವಾ ತಿಂಡಿ ಆಗಿರ್ಬೋದು, ಡ್ರೈ ಫ್ರೂಟ್ಸ್ ಆಗಿರ್ಬೋದು, ಇದನ್ನೆಲ್ಲ ಏನೇ ತಂದ್ರೂ ನಾನು ತಿನ್ನೋದು ತುಂಬಾ ಕಡಿಮೆ. ಮೊದಲು ಅವ್ರಿಗೆಲ್ಲ ಕೊಟ್ಟು ಕೆಲಸಗಳನ್ನ ಮುಗಿಸ್ಕೊಂಡು ಕೊನೆಯದಾಗಿ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ತಾ ಯಾವುದನ್ನೇ ಆದರೂ ತಿನ್ನೋದಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ಫಸ್ಟ್ ಅವ್ರಿಗೆಲ್ಲ ಹಣ್ಣನ್ನೆಲ್ಲ ಕಟ್ ಮಾಡಿಕೊಟ್ಟು ನನಗೆ ಈ ರೀತಿ ಕಿತ್ತಲೆ ಹಣ್ಣನ್ನು ಕಟ್ ಮಾಡಿ ಉಪ್ಪು ಹಾಕ್ಕೊಂಡು ತಿನ್ನೋದಂದರೆ ತುಂಬಾ ಇಷ್ಟ. ನಾವೆಲ್ಲ ಚಿಕ್ಕವರಿದ್ದಾಗ ₹2 ₹1 ಕೊಟ್ಟರೆ ಈ ರೀತಿ ಹಣ್ಣಿಗೆ ಉಪ್ಪು ಖಾರನ ಹಾಕಿ ಕೊಡ್ತಾಯಿದ್ರು. ಮಕ್ಕಳಿಗೂ ಸಹ ನಾನು ಇದೇ ರೀತಿ ಕಿತ್ತಲೆ ಹಣ್ಣನ್ನು ಕೊಡೋದು. ಅವರು ಇಷ್ಟಪಟ್ಟು ತಿಂತಾರೆ. ಹಣ್ಣನ್ನೆಲ್ಲ ತಿಂದು ಅಡುಗೆ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಈಗ ತುಂಬ ವೈರಲ್ ಆಗಿರುವಂತಹ ಸ್ಕಿನ್ ಗ್ಲೋ ಕ್ಯೂಬ್ಸ್ ಬರುತ್ತಲ್ಲ, ಅದನ್ನು ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾನು ಯಾವುದನ್ನು ಸಹ ಡಿಟಾಕ್ಸ್ ಡ್ರಿಂಕ್ ಆಗಲಿ ಅಥವಾ ಬೇರೆ ಬೇರೆ ಡ್ರಿಂಕ್ಗಳು ಇದನ್ನೆಲ್ಲ ರೆಗ್ಯುಲರಾಗಿ ಕುಡಿಯೋಲ್ಲ. ಡ್ರೈ ಫ್ರೂಟ್ಸ್ ಆಗಿರ್ಬೋದು ಅಥವಾ ಗೋಂದ್ ಆಗಿರ್ಬೋದು, ಯಾವುದನ್ನೇ ಆದರೂ ಅಷ್ಟೇ ತುಂಬ ಜಾಸ್ತಿ ರೆಗ್ಯುಲರ್ ಆಗಿ ಅಂತ ಕುಡಿಯೋದು ತಿನ್ನೋದು ಮಾಡಲ್ಲ. ಒಂದಿನ ಬಿಟ್ಟು ಒಂದಿನ ಅಥವಾ ವೀಕ್ಲಿ 2 ಡೇಸ್ ಅಥವಾ 3 ಡೇಸ್ ಈ ರೀತಿಯಾಗಿ ತಗೊಳ್ತೀನಿ. ಈಗ ತುಂಬ ವೈರಲ್ ಆಗಿದೆ ಅಲ್ವಾ ಈ ಒಂದು ಕ್ಯೂಬ್ಸ್, ಹಾಗಾಗಿ ನಾನು ಸಹ ಟ್ರೈ ಮಾಡೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ಇದಕ್ಕೆ 2 ಕ್ಯಾರೆಟು ಜೊತೆಗೆ 1 ಆ್ಯಪಲ್ನ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ಒಂದು ಅರ್ಧ ಆಗೋಷ್ಟು ಬೀಟ್ರೋಟನ್ನು ಹಾಕೊಬೇಕು, ತುಂಬ ಜಾಸ್ತಿ ಹಾಕಬಾರ್ದು. ನಾನು ಇದ್ರ ಬಗ್ಗೆ ಗೂಗಲಲ್ಲಿ ಸರ್ಚ್ ಮಾಡಿದಾಗ ತುಂಬ ಬೆನಿಫಿಟ್ ಅಂತ ಗೊತ್ತಾಯಿತು, ಹಾಗಾಗಿ ಟ್ರೈ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಶುಂಠಿ ಹಾಗೆ ಅರ್ಧ ಉಳ್ಳಾಗೋಷ್ಟು ನಿಂಬೆಹಣ್ಣಿನ ರಸ, 1-2 ಸ್ಪೂನ್ ಆಗೋಷ್ಟು ಜೇನುತುಪ್ಪನ ಹಾಕ್ಕೊಂಡು ಸ್ವಲ್ಪ ನೀರನ್ನು ಸೇರಿಸಿ ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕು. ನಾನು ಇವಾಗಲೇ ಯಾಕೆ ಜೇನುತುಪ್ಪನ ಸೇರಿಸ್ತಾ ಇದ್ದೀನಿ ಅಂದರೆ, ಕೆಲವೊಬ್ಬರು ಕ್ಯೂಬ್ಸ್ ಎಲ್ಲ ರೆಡಿ ಆದಮೇಲೆ ಬಿಸಿನೀರಿಗೆ ಹಾಕ್ತಾರೆ, ಅದ್ರ ಜೊತೆಗೆ 1 ಸ್ಪೂನ್ 2 ಸ್ಪೂನ್ ಜೇನುತುಪ್ಪನ ಹಾಕ್ಕೊಳ್ತಾರೆ. ಆದರೆ ಯಾವುದೇ ಕಾರಣಕ್ಕೂ ಬಿಸಿ ನೀರಿಗೆ ಜೇನುತುಪ್ಪನ ಸೇರಿಸಬಾರ್ದು ಅಂತಾರೆ. ಹಾಗಾಗಿ ನಾನು ಇದ್ರ ಜೊತೆಗೇ ಜೇನುತುಪ್ಪನ ಸೇರಿಸ್ಕೊಂಡು ಈ ರೀತಿ ರುಬ್ಬಿ ಐಸ್ ಮೋಲ್ಡ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇದಿಲ್ಲ ಅಂತಂದರೆ ಯಾವುದಾದ್ರೂ ಗ್ಲಾಸ್ ಅಥವಾ ಕಪ್ಗೂ ಸಹ ಸೇರಿಸಿ ಇದು ಕಂಪ್ಲೀಟಾಗಿ ಗಟ್ಟಿ ಆಗೋವರೆಗೂ ಫ್ರೀಝರಲ್ಲಿ ಇಟ್ಕೊಬೇಕು ಅಷ್ಟೇ. ನಾನಿಲ್ಲಿ ರುಬ್ಕೊಂಡು ಹಾಗೆ ಡೈರೆಕ್ಟಾಗಿ ಈ ರೀತಿ ಮೌಲ್ಡ್ಗೆ ಹಾಕ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ಅದನ್ನು ಫಿಲ್ಟ್ರ್ ಮಾಡಿನೂ ಸಹ ಜ್ಯೂಸ್ ರೀತಿ ಬರುತ್ತಲ್ಲ, ಅದನ್ನು ಐಸ್ ಟ್ರೇಗೆ ಹಾಕೊಬೋದು. ತಂದಿದಂತಹ ಹಣ್ಣನ್ನೆಲ್ಲ ಫ್ರಿಜ್ಜಲ್ಲಿ ಇಟ್ಕೊಳ್ತಾ ಇದ್ದೀನಿ. ಅಡುಗೆ ಮನೇಲಿಟ್ಟರೆ ತುಂಬ ಸಣ್ಣ ಸೊಳ್ಳೆಗಳೆಲ್ಲ ಬರುತ್ತೆ, ಹಾಗಾಗಿ ಇದರಲ್ಲೇ ಇಟ್ಕೊಳ್ತೀನಿ. ಪ್ರತಿನಿತ್ಯ ರಾತ್ರಿ 2 ಅಥವಾ 3 ಎಷ್ಟು ಬೇಕಾಗುತ್ತೆ ಹಣ್ಣು ಅದನ್ನು ಆಚೆ ತೆಗೆದಿಟ್ಟು ಇನ್ನು ಮಿಕ್ಕಿರೋದನ್ನು ಈ ರೀತಿ ಫ್ರಿಜ್ಜಲ್ಲೇ ಸ್ಟೋರ್ ಮಾಡಿ ಇಟ್ಕೊಳ್ತೀನಿ. ಈ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಅಡುಗೆ ಸ್ಟಾರ್ಟ್ ಮಾಡೋಣ ಅನ್ನೋಷ್ಟರಲ್ಲಿ ಒಂದು ಕೆಲಸ ನೆನಪಾಯಿತು. ಫೇಸ್ಬುಕ್ಕಿಗೆ ವೀಡಿಯೋನ ಅಪ್ಲೋಡ್ ಮಾಡಿರಲಿಲ್ಲ, ಹಾಗಾಗಿ ವೀಡಿಯೋನೆಲ್ಲ ಅಪ್ಲೋಡ್ ಮಾಡಿಕೊಂಡು ನಂತರ ಅಡುಗೆ ಮಾಡೋಣ ಅಂತ ಫಸ್ಟು ಫೇಸ್ಬುಕ್ಕಿಗೆ ವೀಡಿಯೋನ ಅಪ್ಲೋಡ್ ಮಾಡ್ಕೊಳ್ತಾ ಇದ್ದೆ. ನಂದು ಇದಲ್ಲದೆ ಕುಕ್ಕಿಂಗ್ ಚಾನಲೇ ಒಂದು ಸಪ್ರೇಟ್ ಇದೆ, ಹೇಮಾಸ್ ವ್ಲಾಗ್ ಇನ್ ಕನ್ನಡ ಅಂತ. ನಿಮಗೇನಾದರೂ ಇಂಟ್ರೆಸ್ಟು ಟೈಮು ಇದ್ದರೆ ಒಂದ್ಸಲ ಹೋಗಿ ಚೆಕ್ಔಟ್ ಮಾಡಿ. ಆಲ್ರೆಡಿ ಊಟಕ್ಕೆ ತುಂಬ ಲೇಟ್ ಆಗ್ತಾಯಿತ್ತು, ಹಾಗಾಗಿ ಬೇಗ ಚಿಕನ್ ಗ್ರೇವಿನ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸರ್ ಜಾರ್ಗೆ 1 ಈರುಳ್ಳಿ ಹಾಗೆ 1 ಟೊಮೆಟೊ, 1 ಇಂಚ್ ಆಗೋವಷ್ಟು ಶುಂಠಿ, 1 ಹಿಡಿ ಆಗೋವಷ್ಟು ಬೆಳ್ಳುಳ್ಳಿ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿ, 1 ಸ್ಪೂನ್ ಆಗೋಷ್ಟು ಮೆಣಸುಕಾಳನ್ನು ಹಾಕ್ಕೊಂಡಿದ್ದೀನಿ. ನಂತರ 1 ಚಕ್ಕೆ 2 ಲವಂಗನ ಸೇರಿಸ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೇ ಸಣ್ಣದಾಗಿ ಕಟ್ ಮಾಡಿರುವಂತಹ ಒಣ ಕೊಬ್ಬರಿ ಅಥವಾ ಹಸಿ ಕೊಬ್ಬರಿನ ಹಾಕ್ಕೊಬೇಕು. ನಾನಿಲ್ಲಿ ಹಸಿ ಕೊಬ್ಬರಿನ ಹಾಕ್ಕೊಂಡಿದ್ದೀನಿ. ತುಂಬ ಜಾಸ್ತಿ ತೆಂಗಿನಕಾಯಿ ಹಾಕಿದ್ರೆ ಗ್ರೇವಿ ಅಷ್ಟು ಚೆನ್ನಾಗಾಗಲ್ಲ, ಹಾಗಾಗಿ ಸ್ವಲ್ಪ ತೆಂಗಿನಕಾಯಿನ ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಮನೇಲಿ ಪುದೀನ ಖಾಲಿಯಾಗೋಗಿತ್ತು, ಹಾಗಾಗಿ ಎಮರ್ಜೆನ್ಸಿಗಿರಲಿ ಅಂಥೇಳಿ ನಾನು ಒಂದು ಪಾಟಲ್ಲಿ ಹಾಕಿಟ್ಕೊಂಡಿರ್ತೀನಿ. ಅದರಿಂದನೇ ಸ್ವಲ್ಪ ಪುದೀನನೆಲ್ಲ ಕಿತ್ಕೊಂಡ್ಬಂದು ಅದನ್ನು ಚೆನ್ನಾಗಿ ತೊಳೆದು ಜಾರಿಗೆ ಸೇರಿಸಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡ್ರೆ ನಮಗೆ ಮಸಾಲ ರೆಡಿ ಆಗುತ್ತೆ. ಈಗ ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ 1-2 ಸ್ಪೂನ್ ಆಗೋಷ್ಟು ಎಣ್ಣೆ, 1 ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿ ಫ್ರೈ ಆಗ್ತಿದ್ದಾಗೇ ತೊಳೆದಿಟ್ಟಿದ್ದಂತಹ ಚಿಕನ್ನ ಹಾಕ್ಕೊಂಡು ಆ ಚಿಕನಲ್ಲಿರುವಂತಹ ನೀರಂಶ ಎಲ್ಲ ಕಂಪ್ಲೀಟಾಗಿ ಡ್ರೈ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಇದನ್ನು ಫ್ರೈ ಮಾಡಬೇಕಾದ್ರೆ 1/4 ಟೀ ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿನ ಹಾಕಿ ಫ್ರೈ ಮಾಡೋದ್ರಿಂದ ಅದರಲ್ಲಿ ಒಂಥರ ಬ್ಯಾಡ್ ಸ್ಮೆಲ್ ಬರುತ್ತಲ್ಲ, ಅದು ಬರೋದಿಲ್ಲ. ಹಾಗಾಗಿ ಸ್ವಲ್ಪ ಅರಿಶಿನ ಹಾಕ್ಕೊಂಡು ಈ ರೀತಿಯಾಗಿ ನೀರೆಲ್ಲ ಕಂಪ್ಲೀಟಾಗಿ ಡ್ರೈ ಆಗೋವರೆಗೂ ಫ್ರೈ ಮಾಡ್ಕೊಂಡಿದ್ದೀನಿ. ನಂತರ ಇದಕ್ಕೆ ರುಬ್ಬಿಟ್ಟಿದಂತಹ ಮಸಾಲೆನ ಸೇರಿಸ್ಕೊಂಡು ಆ ಮಸಾಲೆನ ಸ್ವಲ್ಪ ಫ್ರೈ ಮಾಡ್ಕೊಬೇಕು. ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಿ ಅದರಲ್ಲಿ ಸ್ವಲ್ಪ ಎಣ್ಣೆ ಬಿಡುತ್ತೆ, ಅಲ್ಲಿವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ನಂತರ ಇದಕ್ಕೆ ಗ್ರೇವಿ ಹದ ಎಷ್ಟು ಬೇಕಾಗುತ್ತೆ ಅಷ್ಟು ನೋಡಿಕೊಂಡು ಸ್ವಲ್ಪ ನೀರನ್ನು ಸೇರಿಸಿ ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪನ್ನು ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡಿ ನಾನಿಲ್ಲಿ ಒಂದು ಲಿಡ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ಈ ಕುಕ್ವೇರ್ ಸ್ಪೆಷಾಲಿಟಿ ಏನಂದರೆ ಇದ್ರ ಕೊಟ್ಟಿರುವಂತಹ ಈ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಈ ನಿಮಗೆ ರೆಡ್ ಲೈನ್ ಏನು ಕಾಣಿಸ್ತಾ ಇದೆ ಅದು ಆ ಮಧ್ಯ ಭಾಗ ಬರೋವರೆಗೂ ಇಟ್ಕೊಂಡ್ರೆ ಸಾಕು. ನಮಗೆ ಚಿಕನ್ ಸಹ ಬೆಂದಿರುತ್ತೆ, ಜೊತೆಗೆ ಗ್ರೇವಿನೂ ಸಹ ಹದವಾಗಿ ಕರೆಕ್ಟಾಗಿ ಆಗಿರುತ್ತೆ. ಏನಿಲ್ಲ ಅಂದರೆ ಒಂದು 10 ನಿಮಿಷ ಹಿಡಿಯುತ್ತೆ ಅಷ್ಟೇ ಇದು ಬೇಯೋದಕ್ಕೆ. ತುಂಬ ಬೇಗ ಕುಕ್ ಆಗುತ್ತೆ ಈ ಕುಕ್ವೇರಲ್ಲಿ. ನೋಡಿ, ಈ ಲೈನ್ ಮಧ್ಯ ಬಂದಮೇಲೆ ನಾನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಚಿಕನ್ ಸಹ ಚೆನ್ನಾಗಿ ಬೆಂದಿದೆ, ಗ್ರೇವಿನೂ ಸಹ ಗಟ್ಟಿಯಾಗಿದೆ. ಇಷ್ಟಾದರೆ ಸಾಕು, ನಮಗೆ ಗ್ರೇವಿ ರೆಡಿ ಆಗುತ್ತೆ. ಸ್ಟವ್ನ ಆಫ್ ಮಾಡಿಕೊಂಡು ನಾನಿಲ್ಲಿ ಲಿಡ್ನ ಕ್ಲೋಸ್ ಮಾಡ್ತಾ ಇದ್ದೀನಿ ಬಿಸಿಯಾಗಿರಲಿ ಅಂತ. ಗ್ರೇವಿ ಎಲ್ಲ ಹಾಕೋಷ್ಟರಲ್ಲಿ ರೈಸ್ನ ಸಹ ಮಾಡ್ಕೊಂಡಿದ್ದೆ. ಇದ್ರ ಜೊತೆಗೆ ಸೌತೆಕಾಯಿ ಹಾಗೆ ಈರುಳ್ಳಿ ನಿಂಬೆಹಣ್ಣನ್ನು ಇಟ್ಕೊಂಡು ಮಾಡಿಟ್ಟಿದ್ದಂತಹ ಚಿಕನ್ ಗ್ರೇವಿನ ಹಾಕ್ಕೊಳ್ತಾ ಇದ್ದೀನಿ. ಇವತ್ತು ನಮ್ಮನೇಲಿ ಊಟ ಭರ್ಜರಿಯಾಗಿತ್ತು ಅಂತಲೇ ಹೇಳ್ಬೋದು. ರುಚಿನೂ ಸಹ ತುಂಬಾ ಚೆನ್ನಾಗಾಗಿತ್ತು.
ಊಟನೆಲ್ಲ ಮುಗಿಸ್ಕೊಂಡು ಕಿಚನ್ ಎಲ್ಲ ಹರಡೋಗಿತ್ತು, ಅದನ್ನೆಲ್ಲ ಕ್ಲೀನ್ ಮಾಡಿ ಒಂದು ಅರ್ಧ ಗಂಟೆ ರೆಸ್ಟ್ ಮಾಡೋಣ ಅಂತ ವಿಡಿಯೋ ಎಡಿಟಿಂಗ್ ಮಾಡ್ಕೊಂಡು ಕೂತಿದ್ದೆ. ನಾವಿರೋದು ಸೆಕೆಂಡ್ ಫ್ಲೋರ್ ಆಗಿರೋದ್ರಿಂದ ನಮಗೆ ತುಂಬ ಸೆಕೆ ಆಗುತ್ತೆ, ಫ್ಯಾನ್ ಹಾಕಿದ್ರೆ ಬಿಸಿ ಗಾಳಿ ಬರುತ್ತೆ. ಹಾಗಾಗಿ ಚಳಿ ಅಂತ ಎತ್ತಿಟ್ಟಿದ್ದ ಕೂಲರ್ನ ಒಂದ್ಸಲ ಎಲ್ಲ ಕ್ಲೀನ್ ಮಾಡಿಕೊಂಡು ನಂತರ ಯೂಸ್ ಮಾಡೋಣ ಅಂತ ಕ್ಲೀನ್ ಮಾಡ್ಕೊಳ್ತಾ ಇದ್ದೀವಿ. ಕೆಲವೊಬ್ಬರಿಗೆ ಕೂಲರ್ ತಂದಿರ್ತಾರೆ, ಅದನ್ನು ಹೇಗೆ ಕ್ಲೀನ್ ಮಾಡಬೇಕಂತೆಲ್ಲ ಗೊತ್ತಿರಲ್ಲ. ಒಳಗಡೆ ಈ ರೀತಿ ಒಂದು ಸ್ಪಾಂಜ್ ಇರುತ್ತೆ, ಕೆಲವೊಂದು ಕಡೆ 2 ಸೈಡ್ ಮಾತ್ರ ಇರುತ್ತೆ. ನಾವು ನಮ್ಮನೇಲಿ ಇರುವಂತಹ ಕೂಲರಲ್ಲಿ 3 ಸೈಡ್ ಈ ರೀತಿ ಒಂದು ಸ್ಪಾಂಜ್ ಇರುತ್ತೆ. ಅದನ್ನು ನೀಟಾಗೆಲ್ಲ ಡಸ್ಟ್ ಎಲ್ಲ ತೆಗೆದು ಕ್ಲೀನ್ ಮಾಡಿ ವಾಶ್ ಮಾಡಿ ಬಿಸಿಲಲ್ಲಿ ಒಣಗಿಸ್ಬಿಟ್ಟು ಮತ್ತೆ ಅದನ್ನು ಫಿಟ್ ಮಾಡಬೇಕು. ಈ ಧೂಳನ್ನೆಲ್ಲ ಕ್ಲೀನ್ ಮಾಡಿದೆ. ಹಾಗೆ ನಾವು ಕೂಲರ್ನ ಯೂಸ್ ಮಾಡೋದ್ರಿಂದ ಡಸ್ಟ್ ಅಲರ್ಜಿ ಮತ್ತು ಕೂಲರ್ನ ಆನ್ ಮಾಡಿದಾಗ ಸೀನ್ ಬರೋದು ಅಥವಾ ಒಂಥರ ಬ್ಯಾಡ್ ಸ್ಮೆಲ್ ಬರೋದೆಲ್ಲ ಆಗುತ್ತೆ. ಹಾಗಾಗಿ ಇದನ್ನು ಅವಾಗವಾಗ ಒಂದು ಸಲ ಎಲ್ಲ ಕ್ಲೀನ್ ಮಾಡಿ ಅದರಲ್ಲಿರುವಂತಹ ಧೂಳು ಡಸ್ಟು ಅಥವಾ ಕರೆ ಕಟ್ಟಿರುತ್ತಲ್ಲ ಅದನ್ನೆಲ್ಲ ನೀಟಾಗಿ ವಾಶ್ ಮಾಡಿ ಈ ರೀತಿಯಾಗಿ ಫಿಕ್ಸ್ ಮಾಡಿಕೊಂಡು ಯೂಸ್ ಮಾಡಬೇಕು. ಒಳಗಡೆನೂ ಅಷ್ಟೇ ನೀರಿನ ಟ್ಯಾಂಕ್ ಇರುತ್ತಲ್ಲ ಅದೆಲ್ಲ ಸ್ವಲ್ಪ ಪಾಚಿ ಬಂದಂಗೆ ಆಗಿರುತ್ತೆ, ಗ್ರೀನ್ ಆಗಿಬಿಟ್ಟಿರುತ್ತೆ ನೀರೆಲ್ಲ. ಅದನ್ನೆಲ್ಲ ತೆಗೆದು ಒಂದು ಸಲ ಕೈ ಹಾಕಿ ಬ್ರಷಲ್ಲೆಲ್ಲ ಕ್ಲೀನ್ ಮಾಡಿ ಆ ನೀರನ್ನು 1-2 ಸಲ ಫಿಲ್ ಮಾಡಿ ಚೆಲ್ಲಿ ನಂತರ ನಾವು ಹೊಸ ನೀರನ್ನು ಹಾಕಿ ಯೂಸ್ ಮಾಡ್ಕೊಬೇಕು. ಈ ರೀತಿ ಕೂಲರ್ನೆಲ್ಲ ಅವಾಗವಾಗ ಕ್ಲೀನ್ ಮಾಡಿಕೊಂಡು ಯೂಸ್ ಮಾಡೋದ್ರಿಂದ ಡಸ್ಟ್ ಅಲರ್ಜಿ ಆಗಲಿ ಅಥವಾ ಸೀನ್ ಬರೋದಾಗಲಿ ಆ ರೀತಿ ಆಗಲ್ಲ. ಕೆಲವೊಬ್ರಿಗೆ ಗೊತ್ತಿರಲ್ಲ, ಹಾಗೆ ಯೂಸ್ ಮಾಡ್ತಾ ಇರ್ತಾರೆ. ಇನ್ನು ಕೆಲವೊಬ್ಬರು ಕೂಲರ್ನ ಯೂಸ್ ಮಾಡೋದ್ರಿಂದ ಅಸ್ತಮಾ ಬರುತ್ತಲ್ವ ಅಥವಾ ಉಸಿರಾಡೋದಕ್ಕೆ ಕಷ್ಟ ಆಗುತ್ತಲ್ವ ಅಂತೆಲ್ಲ ಕೇಳ್ತಾರೆ. ಆ ರೀತಿಯಾಗೆಲ್ಲ ಏನೂ ಆಗಲ್ಲ. ನಾವು ಹೇಗೆ ಕ್ಲೀನ್ ಮಾಡಿಕೊಂಡು ಮೇಂಟೈನ್ ಮಾಡ್ತೀವಿ ಅನ್ನೋದ್ರ ಮೇಲೆ ಕೂಲರ್ ಡಿಪೆಂಡ್ ಆಗುತ್ತೆ. ಆಲ್ಮೋಸ್ಟ್ ನಾವು ಈ ಕೂಲರ್ನ ತಂದು 1 ಇಯರ್ ಆಗ್ತಾ ಬಂತು. ಆ 1 ಇಯರಲ್ಲಿ 2 ಮಂತ್ಸ್ ಬಳಸಿದ್ದೀವಿ ಅಷ್ಟೇ ಕೂಲರ್ನ. ಬೇಸಿಗೆಗಾಲದಲ್ಲಿ ಬಿಟ್ಟರೆ ಇನ್ನು ಮಳೆ ಟೈಮಲ್ಲಿ ಚಳಿಗಾಲದಲ್ಲಿ ಇದೇನು ಯೂಸ್ ಆಗಲ್ಲ. ಬೇಸಿಗೆಗಾಲದಲ್ಲಿ ಮಾತ್ರ ನಮಗೆ ತಡೆಯೋಕ್ಕಾಗಲ್ಲ ಅನ್ನೋಷ್ಟು ಸೆಕೆ ಆಗ್ತಾ ಇರುತ್ತೆ ಲಾಸ್ಟ್ ಫ್ಲೋರಲ್ಲಿ ಇರೋದ್ರಿಂದ. ಬಿಸಿಲು ಕಾಲ ಬಿಟ್ಟು ಬೇರೆ ಟೈಮಲ್ಲಿ ಇದನ್ನು ಒಂದು ಮೂಲೆಯಲ್ಲಿ ಇಟ್ಟಾಗ ಅನಿಸುತ್ತೆ, ಅಯ್ಯೋ ಯಾಕೆ ತಾನೇ ತೊಗೊಂಡ್ವಿ, ಸುಮ್ಮನೆ ಜಾಗನೂ ವೇಸ್ಟು ದುಡ್ಡು ವೇಸ್ಟು ಅಂತ ಅನಿಸ್ತಾ ಇರುತ್ತೆ. ಆದರೆ ಈ ಬೇಸಿಗೆಗಾಲದಲ್ಲಿ ಇದನ್ನು ಆನ್ ಮಾಡ್ಕೊಂಡು ಕೂತ್ಕೊಳ್ತೀವಲ್ಲ, ಅದರಲ್ಲೂ ಹೊರಗಡೆ ಹೋಗಿ ಬಂದು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಆಗಬೇಕು ಅಂತ ಕೂಲರ್ನ ಹಾಕ್ಕೊಂಡು ಕೂತ್ಕೊಂಡ್ರೆ ಏನೋ ಒಂಥರ ಸಮಾಧಾನ ಅಂತ ಅನಿಸುತ್ತೆ. ಈ ಕೂಲರ್ದೇನಾದರೂ ನಿಮಗೆ ಲಿಂಕ್ ಬೇಕಿದ್ದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಇನ್ನು ಇಷ್ಟೆಲ್ಲ ಕೆಲಸ ಮಾಡಿ ಮುಗಿಸೋಷ್ಟರಲ್ಲಿ ಸಂಜೆ ಆಗೋಗಿತ್ತು. ಸಂಜೆ ಫ್ರೆಶ್ ಅಪ್ ಆಗಿ ಮಕ್ಕಳು ಹಾಲೇನು ಬೇಡ ಅಂತ ಹೇಳಿದ್ರಿಂದ ಇವ್ರಿಗೆ ಮಾತ್ರ ಲೆಮನ್ ಟೀನ ಮಾಡ್ಕೊಡ್ತಾ ಇದ್ದೆ. ಅದಕ್ಕಾಗಿ 1 ಗ್ಲಾಸ್ ಆಗೋಷ್ಟು ನೀರು, 1 ಸ್ಪೂನ್ ಸಕ್ಕರೆ, ಒಂದು ಸ್ವಲ್ಪ ಟೀ ಪುಡಿ, ಒಂದು 4-5 ಆಗೋಷ್ಟು ಪುದೀನ ಎಲೆಗಳನ್ನ ಹಾಕ್ಕೊಂಡು ಒಂದು 5 ನಿಮಿಷ ಕುದಿಸಿ 1 ಗ್ಲಾಸ್ಗೆ ಅರ್ಧ ಹೋಳಾಗೋಷ್ಟು ನಿಂಬೆಹಣ್ಣಿನ ರಸ, ಒಂದು 2 ಎಲೆ ಆಗೋಷ್ಟು ಪುದೀನ ಎಲೆನ ಹಾಕಿ ಬೇಯಿಸಿಟ್ಟಿದಂತಹ ಟೀನ ಈ ರೀತಿ ಶೋಧಿಸ್ಕೊಂಡ್ರೆ ಲೆಮನ್ ಟೀ ರೆಡಿ ಆಗುತ್ತೆ. ಇದಿಷ್ಟು ನನ್ನ ಭಾನುವಾರದ ದಿನಚರಿ ಆಗಿತ್ತು. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಮರೆಯದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೆ ಹೊಸ ವ್ಲಾಗ್ ಜೊತೆ ಸಿಗೋಣ. ಥ್ಯಾಂಕ್ ಯು.